ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಆರ್ಟಿಕಲ್ ನಮ್ಮ ಸಂವಿಧಾನ ವಿರುದ್ಧವಾಗೇ ಇದೆ. ಇದು ನಮ್ಮ ಎಲ್ಲ ಏನು ಇಷ್ಟರಿಂದ ನರೇಗಾದಿಂದ ನಮ್ಮ ಪಂಚಾಯತಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಪಂಚಾಯತಿ ಮೆಂಬರ್ಸ್ಗೆ ಏನು ಒಂದು ಶಕ್ತಿ ಇತ್ತು, ಪ್ರತಿ ಕೂಲಿಗಾರರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇತ್ತು. ಪ್ರತಿ ಊರಲ್ಲೂ ಕೂಡ ಪಂಚಾಯತಿಯವರು ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತೇಳಿ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು. ಆಮೇಲೆ ಈಗ ಅವ್ರೇನು ಮಾಡಿದ್ದಾರೆ ಅಂದರೆ ಅವರೇ ತೀರ್ಮಾನ ಮಾಡ್ತಾರೆ ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಅಂತ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ತಮ್ಮ ಸ್ವಂತ ಭೂಮಿಗಳಲ್ಲೇ ಮಟ್ಟ ಮಾಡ್ಕೊಳ್ಳೋಕ್ಕೆ, ಆಶ್ರಯ ಮನೆ ಕಟ್ಕೊಳ್ಳೋಕ್ಕೆ, ಇಂಗು ಗುಂಡಿ ತೊಡ್ಕೊಳ್ಳೋಕ್ಕೆ, ನೇರಳೆ ಗಿಡ ಹಾಕೋಕ್ಕೆ, ಇಲ್ಲ ಬೇರೆ ಯಾವುದೇ ಒಂದು ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಅವನ ಕೂಲಿ ಮಾಡಿಕೊಂಡ್ರು ಕೂಡ ಅವನಿಗೆ ದುಡ್ಡು ಕೊಡೋಂಥ ಒಂದು ಅವಕಾಶ ಇತ್ತು. ಇವೆಲ್ಲ ಶಕ್ತಿ ಇದ್ದಂಥ ಒಂದು ಕೊಟ್ಟಂಥ ಅವಕಾಶದಲ್ಲಿ ಇವತ್ತು ಇದನ್ನೆಲ್ಲ ಬೇರೆ ರೂಪ ತಂದು ಜನರಿಗೆ ಮಾರಕವಾಗಿ, ಕೂಲಿ ಕಾರ್ಮಿಕರಿಗೆ ಮಾರಕವಾಗಿ, ರೈತರಿಗೆ ಮಾರಕವಾದಂಥ ಈ ಒಂದು ಹೊಸ ಆಕ್ಟ್ ಅನ್ನು ತಂದಿದ್ದಾರೆ. ಇದು ಇಡೀ ರಾಜ್ಯಕ್ಕೆ ನಾವು ತೋರಿಸಬೇಕಾಗಿದೆ, ಇಡೀ ದೇಶದಲ್ಲಿ ತೋರಿಸಬೇಕಾಗಿದೆ. ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನು ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ. ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ವಿಚಾರ ಆಗಬೇಕು ಅಂತ ನಾವು ತಿಳಿಸಿದ್ದೇವೆ. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವ ರಾಜಕಾರಣ ನಾನು ಕರೆದ್ರೆ ಹೋಗ್ತೀನಿ. ನಾನಂತೂ ಇಲ್ಲಿವರೆಗೂ ಕರೆದಿಲ್ಲ. ಇರ್ಬೋದು, 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CMಗೆ ಏನು ಕರೆದಿಲ್ಲ. PCC ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರು ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೇ ಇರಕ್ಕೆ